ಹೇ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾನು ಫಸ್ಟ್ PUC ಎಕ್ಸಾಮ್ 2024ಗೆ ಏನಿದೆ ಸೊ ಅದರ ಟೈಮ್ ಟೇಬಲ್ ಕೂಡ ಬಂದಿದೆ. ಇನ್ನೇನು 21 ಡೇಸ್ ಬಾಕಿ ಇದೆ ನಿಮ್ಮ ಎಕ್ಸಾಮ್ಗೆ. ಸೊ ಅದಕ್ಕೆ 20 ಡೇಸ್ನ ಸ್ಟಡಿ ಪ್ಲ್ಯಾನ್ ಜೊತೆಗೆ ನಾನು ಬಂದಿದ್ದೀನಿ. ಸ್ಟಡಿ ಟೈಮ್ ಟೇಬಲನ್ನು ಹೇಳ್ತೀನಿ ಅಂತಂದರೆ ಆ 20 ಡೇಸಲ್ಲಿ ನೀವು PCMB ಪ್ಲಸ್ ಲ್ಯಾಂಗ್ವೇಜಸ್ಸನ್ನು ಸೇರಿಸಿ ನೀವು ಯಾವ ತರಹ ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡಿಕೊಳ್ಬೇಕು, ಹಾಗೂ PCMB 4 ಸಬ್ಜೆಕ್ಟ್ಸಲ್ಲಿ ನೀವು ಯಾವ್ಯಾವ ಚಾಪ್ಟರ್ಸನ್ನು ಓದಿದ್ರಿ ಅಂತಂದರೆ ನೀವು ಒಳ್ಳೆ ಸ್ಕೋರನ್ನು ಮಾಡಬಹುದು. ಸೊ ಎಲ್ಲ ಚಾಪ್ಟರ್ಸು ನಮ್ಗೆ ಓದೋಕ್ಕಾಗಲ್ಲ, ನಾವು ಸೆಲೆಕ್ಟೆಡ್ ಚಾಪ್ಟರ್ಸನ್ನು ಓದಿ ಎಲ್ಲ ಕ್ವೆಶನ್ಸು ಅಟೆಂಡ್ ಮಾಡೋ ತರಹ ಆಗಬೇಕು. ಹೇಗೆ ಅನ್ನುವಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ, ನಿಮ್ಮ ಟೈಮ್ ಟೇಬಲ್ನ ಪ್ರಕಾರ 12ಗೆ ಕನ್ನಡ ಎಕ್ಸಾಮ್ ಇದೆ. ಸೊ ನಿಮಗೆ ಮ್ಯಾಥಮೆಟಿಕ್ಸ್ಗೆ ಯು ಗೆಟ್ 1 ಡೇ, ಹೌದಾ? ಸೊ ಗ್ಯಾಪ್ ನಿಮಗೆ 1 ದಿನ ಸಿಗುತ್ತೆ. ಆ್ಯಂಡ್ ಬಯೋಗೆ 2 ದಿನ ಗ್ಯಾಪ್ ಇದೆ ನಿಮಗೆ. ಆ್ಯಂಡ್ ಇಂಗ್ಲೀಷ್ಗೆ ನಿಮಗೆ 1 ದಿನ ಗ್ಯಾಪ್ ಸಿಗುತ್ತೆ. ಆ್ಯಂಡ್ ಕೆಮಿಸ್ಟ್ರಿಗೆ ನಿಮಗೆ 1 ದಿನ ಗ್ಯಾಪ್ ಸಿಗ್ತಾ ಇದೆ, ಹಾಗೂ ಫಿಸಿಕ್ಸ್ಗೆ 2 ದಿನ ಗ್ಯಾಪ್ ಸಿಗ್ತಾ ಇದೆ. ಸೊ ಈ ಗ್ಯಾಪ್ನ ತಲೆಯಲ್ಲಿಟ್ಕೊಂಡು ನಾವು ಯಾವ್ಯಾವ ದಿನ ಅಥವಾ ಎಷ್ಟೆಷ್ಟು ದಿನ ಕೊಡಬೇಕು ಒಂದೊಂದು ಸಬ್ಜೆಕ್ಟ್ಗೆ ಅಂಥೇಳಿ ವಿತ್ ರಿವಿಷನ್ ಹೇಗೆ ಮಾಡೋದು ಅಂಥೇಳಿ ನಾನು ಇವಾಗ ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಜಾನ್ 22 ಹಿಡಿದು ಫೆಬ್ 11ವರೆಗೂ ನಿಮಗೆ ಟೈಮ್ ಇದೆ ಇವಾಗ ಓದ್ಕೊಳ್ಳಿಕ್ಕೆ. ಬಿಕಾಸ್ ಫೆಬ್ 12ಗೆ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಫಸ್ಟ್ ಕನ್ನಡ ಎಕ್ಸಾಮ್ ಇರುತ್ತೆ. ಓಕೆ, ಸೊ 22 ಹಿಡಿದ್ರೆ, ಓಕೆ, ಸೊ ಜಾನ್ವರಿ 22 ಹಿಡಿದು ನಿಮಗೆ 23, 24ವರೆಗೂ ನೀವೇನು ಮಾಡಿ ಅಂತಂದರೆ, ಸೊ ಯಾವಾಗಲೂ 2 ರೀತಿ ಪ್ಲ್ಯಾನ್ ಹೇಳ್ತೀನಿ ನಾನು. ಒಂದು, ನಾವು ಕಂಪ್ಲೀಟಾಗಿ ಒಂದು ಸಬ್ಜೆಕ್ಟನ್ನ ಹಿಡ್ಕೊಂಡು ಅದನ್ನು ಕಂಪ್ಲೀಟಾಗಿ ಮುಗಿಸಿ ನೆಕ್ಸ್ಟ್ ಸಬ್ಜೆಕ್ಟಿಗೆ ಹೋಗ್ತೀವಿ ಅನ್ನೋರಿಗೆ ಒಂದು ಇವಾಗ ಹೇಳ್ತೀನಿ. ಇದಾದಮೇಲೆ ನೆಕ್ಸ್ಟ್ ನಿಮಗೆ ಇದೇ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ, ಇಲ್ಲ ನಮಗೆ ಒಂದೇ ಸಬ್ಜೆಕ್ಟನ್ನು ಕಂಪ್ಲೀಟಾಗಿ 4 ದಿನದ ಗಟ್ಟಲೆ ಒಂದೇ ಸಬ್ಜೆಕ್ಟ್ ಓದೋಕ್ಕಾಗಲ್ಲ, ನಮಗೆ ಕಾನ್ಫಿಡೆನ್ಸ್ ಬರಬೇಕು ಅಂತಂದರೆ ನಾವೆಲ್ಲ ಸಬ್ಜೆಕ್ಟನ್ನು 2 ದಿನ ಓದ್ಕೊಂಡು ಆಮೇಲೆ ಮತ್ತೆ ವಾಪಸ್ ನಾವು ಮತ್ತೆ 2 ದಿನ ನಾವು ಮತ್ತೆ ಇನ್ನೊಂದು ಸಬ್ಜೆಕ್ಟನ್ನು ಓದ್ತೀವಿ ಅನ್ನೋರ್ಗೂ ನಾನು ಟೈಮ್ ಟೇಬಲನ್ನು ಹೇಳ್ತೀನಿ. ಓಕೆ, ಸೊ ಫಸ್ಟ್ ನಾನು ಒಂದು ಸಬ್ಜೆಕ್ಟು ಪರ್ ಒನ್ಸ್ ಅಂದರೆ ಒಂದು ಸರ್ತಿ ನಾವು ಹಿಡ್ಕೊಂಡ್ರೆ ಆ ಪೂರ್ತಿ ಸಬ್ಜೆಕ್ಟ್ ಓದ್ತೀವಿ ಅನ್ನೋರಿಗೆ. ನೋಡಿ, ಯಾವಾಗಲೂ ಹೇಗೆ ಮಾಡಬೇಕಂತಂದರೆ, ಫಸ್ಟ್ ಇರುವಂತಹ ಸಬ್ಜೆಕ್ಟನ್ನು ಅಂದರೆ ಸ್ಟಾರ್ಟಿಂಗಲ್ಲಿ ಇರುವಂಥ ಸಬ್ಜೆಕ್ಟ್ಗಳನ್ನು ನಾವು ಲಾಸ್ಟಲ್ಲಿ ಓದ್ಕೊಳ್ತಾ ಹೋಗ್ಬೇಕು. ಯಾಕಂದರೆ ಮೊದಲೇ ನಾವು ಮ್ಯಾಥ್ಸ್ ನೋಡಿ 14ಗಿದೆ, ನಾವು 22 ನಾವು ಒಂದು 4 ದಿನ ಮ್ಯಾಥ್ಸ್ ಮಾಡಿಬಿಟ್ವಿ, ಆಮೇಲೆ ನಾವು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋ ಓದ್ಕೊಳ್ತಾ ಹೋದರೆ ನಮಗೆ ಮ್ಯಾಥ್ಸ್ ತಲೆಯಲ್ಲಿ ಉಳಿಯೋಲ್ಲ. ಫಸ್ಟ್ ಆಫ್ ಆಲ್ ಮ್ಯಾಥ್ಸ್ ನೆನಪಲ್ಲಿ ಉಳಿಯೋಲ್ಲ, ಹೌದಾ? ಸೊ ಅದಕ್ಕೆ ಏನು ಮಾಡಬೇಕು, ಫಸ್ಟ್ ಯಾವುದಿದೆ ಎಕ್ಸಾಮ್ ನಿಮಗೆ, ಲಾಸ್ಟ್ ಎಕ್ಸಾಮ್ ಯಾವುದಿದೆ, ಫಿಸಿಕ್ಸ್ ಇದೆ. ಓಕೆ, ಸೊ ನಾನು ಹೇಗೆ ಓದ್ತಿದ್ದೆ ಸೊ ಅದೇ ತರಹ ಪ್ಲ್ಯಾನ್ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಫಿಸಿಕ್ಸ್ಗೆ ನಿಮಗೆ ಎಷ್ಟಿದೆ, 2 ದಿನ ಗ್ಯಾಪ್ ಇದೆ, ಹೌದಾ? ಸೊ 2 ದಿನ ಗ್ಯಾಪ್ ಇರೋದ್ರಿಂದ ನಾವು ಅದಕ್ಕೆ 3 ಡೇಸ್ ಕೊಡ್ತಾ ಇದ್ದೀವಿ. 22, 23 ಮತ್ತು 24ವರೆಗೂ. ಸೊ ಯು ವಿಲ್ ಸ್ಟಡಿ ಫಿಸಿಕ್ಸ್, ಹೌದಾ? ಸೊ ನೆಕ್ಸ್ಟ್ 25th, 26th, 27th ಏನು ಮಾಡ್ತೀರಾ, ನೀವು ಕೆಮಿಸ್ಟ್ರಿಯನ್ನು ಓದ್ತೀರಾ. ಬಟ್ ಕೆಮಿಸ್ಟ್ರಿಗೆ ಒಂದೇ ದಿನ ಗ್ಯಾಪ್ ಇದೆ, ಹಾಗಾಗಿ ನಾವು 4 ದಿನ ಕೆಮಿಸ್ಟ್ರಿಗೆ ಕೊಡ್ತೀವಿ. ಓಕೆ, ಸೊ 4 ಡೇಸ್ ಫಾರ್ ಕೆಮಿಸ್ಟ್ರಿ. ನೆಕ್ಸ್ಟ್ ಯಾವುದಿದೆ ನೋಡಿ, ಸೊ ಇಂಗ್ಲೀಷು, ಕನ್ನಡಕ್ಕೆ ನಾನು ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ಬಯೋ ಇದೆ. ಓಕೆ, ಸೊ ಬಯೋಗೆ ಎಷ್ಟು ದಿನ ಗ್ಯಾಪ್ ಇದೆ, ಬಯೋಗೆ 2 ದಿನ ಗ್ಯಾಪ್ ಇದೆ. ಸೊ 2 ದಿನ ಗ್ಯಾಪ್ ಇರೋದ್ರಿಂದ ನಾವು ಅದಕ್ಕೆ 3 ದಿನ ಕೊಡ್ತೀವಿ, 29, 30, 31st. ಸೊ ಜಾನ್ವರಿ ಮುಗೀತು, ನಿಮ್ಮ 3 ಸಬ್ಜೆಕ್ಟ್ಸು ಮುಗೀತು. ಓಕೆ, ಸೊ 3 ಡೇಸ್ ಫಾರ್ ನಮ್ಮ ಬಯೋ, ಹೌದಾ? ಸೊ ನೆಕ್ಸ್ಟ್ ಫೆಬ್ಬಿಗೆ, ಓಕೆ, ಸೊ ಫೆಬ್ 1 ಹಾಗಿದ್ರೆ ಏನು ಮಾಡ್ತೀರಾ, ನೀವು ಮ್ಯಾಥ್ಸನ್ನು ಮಾಡಬೇಕು, ಹೌದಾ? ಸೊ ಫೆಬ್ 1 ನಿಮಗೆ ಮ್ಯಾಥ್ಸ್ಗೆ ಎಷ್ಟಿದೆ, ಒಂದೇ ದಿನ ಗ್ಯಾಪ್ ಇದೆ, ಹಾಗಾಗಿ ನಾವು ಮ್ಯಾಥ್ಸ್ಗೆ ಜಾಸ್ತಿ ದಿನ ಕೊಡ್ತೀವಿ. ಸೊ 1, 2, 3, 4 ಡೇಸ್ ವಿ ವಿಲ್ ಬಿ ಗಿವಿಂಗ್ ಫಾರ್ ಮ್ಯಾಥ್. ಓಕೆ, ನೆಕ್ಸ್ಟ್ ಉಳಿದಿರುವಂಥದ್ದೇನು, 5, 6, 7, 8, 9, 10, 11ವರೆಗೂ ಇಟ್ಕೊಳ್ಳೋಣ. ಬಿಕಾಸ್ 12th ನಮಗೆ ಎಕ್ಸಾಮ್ ಇರುತ್ತೆ. ಓಕೆ, ಸೊ ಹಾಗಾಗಿ ಏನು ಮಾಡಬೇಕು ನೋಡಿ, 10, 11 ನೀವು ಕಂಪ್ಲೀಟಾಗಿ ಕನ್ನಡ ಎಕ್ಸಾಮಿಗೆ ಕೊಡಬೇಕು. ಬಿಕಾಸ್ ನಿಮ್ಮದು ನೆಕ್ಸ್ಟ್ ಡೇ ಕನ್ನಡ ಎಕ್ಸಾಮ್ ಇರುತ್ತೆ. ಸೊ ಕನ್ನಡ ಎಕ್ಸಾಮಿಗೆ ಕೊಡ್ತೀರಾ, ಹೌದಾ? ಸೊ ಇನ್ನು ನಿಮಗೆ ಉಳಿದಿರುವಂಥದ್ದು ಇಂಗ್ಲೀಷ್ ಒಂದು ಉಳಿತು, ಹೌದಾ? ಸೊ ಇವಾಗ ಎಷ್ಟು ಡೇಸ್ ಉಳಿತು ನಿಮಗೆ, 1, 2, 3, 4, 5 ಡೇಸ್ ಉಳಿತು, ಹೌದಾ? ಸೊ ಈ 5 ಡೇಸಲ್ಲಿ ನಾವೇನು ಮಾಡೋಣ ನೋಡಿ, ಇಂಗ್ಲೀಷಿಗೆ ಎಷ್ಟು ದಿನ ಗ್ಯಾಪ್ ಇದೆ, ಇಂಗ್ಲೀಷಿಗೆ 1 ದಿನ ಗ್ಯಾಪ್ ಇದೆ, ಹೌದಾ? ಸೊ ನಮಗೆ ಇಂಗ್ಲೀಷಿಗೆ ಜಾಸ್ತಿ ಏನು ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಮಗೆ ಒಂದೇ ದಿನ ಓದಿದರೆ ಸಾಕು. ಗ್ಯಾಪ್ ಇದ್ದ ದಿನ ನಾವು ಉಳಿದಿದ್ದು ಓದ್ಕೊಳ್ತೀವಿ ಅಂತಂದರೆ ಯು ಕ್ಯಾನ್ ಗಿವ್ 1 ಡೇ ಫಾರ್ ಇಂಗ್ಲೀಷ್. ಓಕೆ, ಸೊ ನೀವು 1 ದಿನ ಇಂಗ್ಲೀಷಿಗೆ ಕೊಡಬಹುದು. ಇಲ್ಲ ನಮಗೆ ಇಂಗ್ಲೀಷಿಗೆ ಕೂಡ ಪ್ರಿಪೇರ್ ಆಗೋದಕ್ಕೆ ಟೈಮ್ ಬೇಕು, ನಮಗೆ 1 ಡೇ ಗ್ಯಾಪ್ ಬರೀ ರಿವಿಷನ್ನಿಗೆ ಹೋಗುತ್ತೆ, ನಾವು ಓದ್ಕೊಳ್ತೀವಿ ಅಂತಂದರೆ ನೀವು ಬೇಕಿದ್ರೆ 2 ದಿನ ನೀವು ಇಂಗ್ಲೀಷಿಗೆ ಕೊಡ್ಬೋದು. ಓಕೆ, ಸೊ ನಿಮ್ಮ ಕನ್ವೀನಿಯನ್ಸ್ ಪ್ರಕಾರ.
ಓಕೆ. ಸೊ ನಾವು 1 ಡೇನ ಹೇಳ್ತಾ ಇದ್ದೀನಿ. ಓಕೆ. ಸೊ ಇವಾಗ ಏನು ಮಾಡ್ತೀರಾ, ನೀವು ಇಂಗ್ಲೀಷನ್ನು ನೀವು ಲಾಸ್ಟಿಗಾದರೂ ಓದ್ಕೊಳ್ಳಿ, ಇಲ್ಲ ನಮಗೆ ಇಷ್ಟು PCMB ಮುಗಿದ್ಬಿಡ್ತು, ಇವಾಗ ನಾವು ಒಂದಿನ ಇಂಗ್ಲೀಷನ್ನು ಓದ್ಕೊಳ್ತೀವಿ ಅಂತಂದರೆ ನೀವು ಇಲ್ಲಿ ಇಂಗ್ಲೀಷನ್ನು ಹಾಕ್ಕೊಳ್ಬಹುದು. ಓಕೆ. ಸೊ ಉಳಿದಿರುವಂಥ 4 ಡೇಸ್ ಏನು ಮಾಡ್ತೀರಾ, ಉಳಿದಿರುವಂತಹ ಚಾಪ್ಟರ್ಸ್. ಓಕೆ. ಸೊ ಇಷ್ಟು ದಿನ PCMB ಓದಿದ ಮೇಲೂ ಉಳಿದಿದ್ರೆ ನೀವು ಒಂದೊಂದು ದಿನ ಏನು ಮಾಡ್ತೀರಾ, PCMBಗೆ ಕೊಡ್ತೀರಾ. ಓಕೆ. ಸೊ ಲಾಸ್ಟ್ 9th ಲಾಸ್ಟ್ ಆಗಬೇಕು. ನಿಮ್ದು ಯಾವುದೇ ಚಾಪ್ಟರ್ಸ್ ಇದ್ದರೂ 9th ಯಾವುದೇ ಸಬ್ಜೆಕ್ಟ್ ಇದ್ದರೂ 9th ಲಾಸ್ಟ್ ಮಾಡಿಬಿಡಿ. 10, 11 ಯು ಶುಡ್ ಡೆಡಿಕೇಟ್ ಇಟ್ ಫಾರ್ ಕನ್ನಡ. ಹೌದಾ. ಸೊ ಕನ್ನಡಕ್ಕೆ ನಾವು 2 ದಿನಾನ ಕೊಡ್ತಾ ಇದ್ದೀವಿ. ಆಯಿತಾ. ಸೊ ನೆಕ್ಸ್ಟ್ 12th ಎಕ್ಸಾಮ್ ಇರುತ್ತೆ. ಓಕೆ. ಸೊ ಇನ್ನು ಈ ಡೇಸಲ್ಲಿ ನೀವಂತೂ ರಿವಿಷನ್ ಮಾಡ್ತೀರಾ, ಸೊ ದಟ್ ಯು ನೋ, ಅಥವಾ ಉಳಿದಿರೋ ಚಾಪ್ಟರ್ಸನ್ನು ಓದ್ತೀರಾ. ಇವಾಗ ಆಯಿತು, ಎಷ್ಟೆಷ್ಟು ದಿನ ಅಂತ ಆಯಿತು. ಇವಾಗ ನಮಗೆ ಈ ತರಹ ಕಂಪ್ಲೀಟಾಗಿ ಓದೋಕ್ಕಾಗಲ್ಲ, ನಾವು ಎಲ್ಲ ಸಬ್ಜೆಕ್ಟನ್ನು ಈಕ್ವಲಾಗಿ ಓದಬೇಕು. ನಾವು ಒಮ್ಮೆಗೆ ಒಂದೇ ಸಬ್ಜೆಕ್ಟ್ ಪೂರ್ತಿ ಹಿಡ್ಕೊಂಡು ಕೊಡೋಕ್ಕಾಗಲ್ಲ, ನಮಗೆ ಟೆನ್ಷನ್ ಆಗುತ್ತೆ ಅನ್ನೋರು ನೋಡಿ ಈ ತರಹ ಮಾಡಿ. ನೀವು ಏನು ಮಾಡಿ, ಫಿಸಿಕ್ಸಿಗೆ 2 ದಿನ ಕೊಡಿ. ಓಕೆ. ಸೊ ದಟ್ ಈಸ್ 22, 23 ಫಿಸಿಕ್ಸಿಗೆ ಕೊಡ್ತೀರಾ. ನೆಕ್ಸ್ಟ್ ಏನು ಮಾಡ್ತೀರಾ, ಹಂಗಿದ್ರೆ 24, 25 ಕೆಮಿಸ್ಟ್ರಿ ಕೊಡಿ, 26, 27 ಬಯೋಗೆ ಕೊಡಿ. ಅದಾದ ನಂತರ ಮ್ಯಾಥ್ಸಿಗೆ 29th ಕೊಡಿ. ಹೌದಾ. ಸೊ ನೆಕ್ಸ್ಟ್ ಅಗೇನ್ ಸೇಮ್ ಇದೇ ತರಹ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯೋ. ಹೌದಾ. ಸೊ PCMB ಆಯಿತಾ, 2 ದಿನ PCMB ಮಾಡ್ಕೊಂಡ್ರಿ. ಹೌದಾ. ಅಂದರೆ ಈ ತರಹ ನೀವು ಡಿವೈಡ್ ಮಾಡ್ಕೊಂಡು ಓದ್ತಾ ಇದ್ದೀರಾ. ಅಷ್ಟಾದರೂ ನಿಮ್ಗೆ ಏನು ಉಳಿತು, ಮತ್ತೆ 3 ದಿನ ಉಳಿತು. ಹೌದಾ. ಸೊ 3 ದಿನ ಅಲ್ಲ, ಐ ಥಿಂಕ್ 3 ದಿನ ಉಳಿತು. ಹೌದಾ. ಸೊ ಆ 3 ದಿನದಲ್ಲಿ ಏನು ಮಾಡ್ತೀರಾ, ನೀವು PCMBಲಂತೂ ಓದಿ ಮುಗಿಸ್ಬಿಟ್ಟಿರ್ತೀರ. ಹೌದಾ. ಸೊ ಅವಾಗ ಏನು ಮಾಡ್ತೀರಾ, ನೀವು ಇಂಗ್ಲೀಷನ್ನು ನೀವು ಓದ್ಕೊಳ್ಬಹುದು. ಓಕೆ. ಸೊ ಇಂಗ್ಲೀಷನ್ನು ಓದ್ಕೊಳ್ಬಹುದು, ಅಥವಾ ಉಳಿದಿದ್ದು ಇನ್ನೊಂದು ಯಾವುದೋ ಮ್ಯಾಥ್ಸ್ ನಿಮಗೆ ಡಿಫಿಕಲ್ಟ್ ಅನ್ನಿಸ್ತಾ ಇದ್ದರೆ, ಫಿಸಿಕ್ಸ್ ಡಿಫಿಕಲ್ಟ್ ಅನ್ನಿಸ್ತಾ ಇದ್ದರೆ, ಅಥವಾ ಡೈಗ್ರಾಮ್ಸ್ ಪ್ರಾಕ್ಟೀಸ್ ಮಾಡಬೇಕು, ನಾವು ಬಯಾಲಜಿದು ಡೆರಿವೇಷನ್ಸ್ ಪ್ರಾಕ್ಟೀಸ್ ಮಾಡಬೇಕು ಫಿಸಿಕ್ಸ್ದು ಅಂತಿದ್ರೆ, ಸೊ ಅದನ್ನು ನೀವು ಈ ದಿನಗಳಲ್ಲಿ ನೀವು ಮಾಡ್ಕೊಳ್ಬಹುದು. ಓಕೆ. ಸೊ ಇಂಗ್ಲೀಷ್ ಪ್ಲಸ್ ಉಳಿದಿದ್ದನ್ನೆಲ್ಲ ನೀವು ಈ 3 ಡೇಸಲ್ಲಿ ಮಾಡ್ಕೋಬೇಕು, ಬಟ್ 10ಗೆ ಮುಗ್ದಿರಬೇಕು. ಆಯಿತಾ. ಸೊ ಇದಿಷ್ಟು ಏನಾಯಿತು ಅಂತಂದರೆ ಸ್ಟಡಿ ಪ್ಲ್ಯಾನ್ ಆಯಿತು. ಹೌದಾ. ಸೊ ಇವಾಗ ಯಾವ್ಯಾವ ಚಾಪ್ಟರ್ಸನ್ನು ಓದಬೇಕು, ಯಾವ್ಯಾವ ಸಬ್ಜೆಕ್ಟಿಂದ ಅಂತ ಹೇಳಿ ನಮಗೆ ಗೊತ್ತಿರಬೇಕು. ಹೌದಾ. ಸೊ ಯಾಕಂತಂದರೆ ನಮಗೆಲ್ಲ ಚಾಪ್ಟರ್ಸ್ ಓದಲಿಕ್ಕಾಗಲ್ಲ ಇವಾಗ. ಹಾಗಿದ್ರೆ ಫಸ್ಟ್ ಫಿಸಿಕ್ಸಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ಚಾಪ್ಟರ್ಸ್ ಇದೆ ಆ ಚಾಪ್ಟರ್ಸನ್ನು ಓದಿ ನೀವು ಎಲ್ಲ ಪಾರ್ಟ್ಸನ್ನು ಆನ್ಸರ್ ಮಾಡೋ ತರಹ ಇರಬೇಕು. ಬಿಕಾಸ್ ಏನಾಗುತ್ತೆ, ನಾವು ಬರೀ ಇಷ್ಟು ಚಾಪ್ಟರ್ಸ್ ನಮ್ಗೆ ಈಸಿ ಇದೆ, ನಾವು ಇದನ್ನಷ್ಟೇ ಓದ್ಕೊಂಡು ಹೋಗ್ತೀವಿ ಅಂತಂದರೆ ಅಲ್ಲಿ 3 ಮಾರ್ಕ್ಸಲ್ಲಿ ಒಂದು 9 ಕ್ವಶನ್ಸ್ ಕೊಟ್ಟಿರ್ತಾರೆ. ಆ 9 ಕ್ವಶನ್ಸಲ್ಲಿ ನೀವು ಓದದೇ ಇರುವಂಥ ಚಾಪ್ಟರ್ಸ್ದೇ ಜಾಸ್ತಿ ಇದ್ವು ಅಂತಂದರೆ ನಿಮ್ಗೆ ಅವಾಗ ಔಟ್ ಆಫ್ 9 5 ಆನ್ಸರ್ ಮಾಡೋಕ್ಕಾಗಲ್ಲ. ಹೌದಾ. ಸೊ ಓದಿಯೂ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ವಿತ್ ಬ್ಲೂ ಪ್ರಿಂಟ್ ನಾವಿವಾಗ ನೋಡ್ತಾ ಹೋಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು PCMB 4 ದರ ಬ್ಲೂ ಪ್ರಿಂಟ್ ಜೊತೆಗೆ ಯಾವ್ಯಾವುದು ಚಾಪ್ಟರ್ಸನ್ನು ನೀವು ಓದಲೇಬೇಕು ಅಂತ, ಯಾವ ಚಾಪ್ಟರ್ಸನ್ನು ಓದಿದರೆ ನೀವು ಎಲ್ಲ ಪಾರ್ಟ್ಸಲ್ಲೂ ಕೂಡ ABCD ಎಲ್ಲ ಪಾರ್ಟ್ಸ್ನ ಕ್ವೆಶನ್ಸ್ಗಳನ್ನು ನೀವು ಸಾಲ್ವ್ ಮಾಡಬಹುದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಂಟಿಲ್ ದೆನ್ ಸ್ಟೇ ಕನೆಕ್ಟೆಡ್ ಡಿಯರ್ ಸ್ಟೂಡೆಂಟ್ಸ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಶೇರ್ ವಿತ್ ಯೋರ್ ಫ್ರೆಂಡ್ಸ್. ಹ್ಯಾಪಿ ಲರ್ನಿಂಗ್.